ಗುಡಿಸಲೇ ನೊಣ ಹುಲ್ಲು ಕಡ್ಡಿ ಮಣ್ಣೆನ್ನುತ್ತಲಿ ಬಡವನಲಿ ಕೊರತೆಗಳ ನೆಡುವುದರಿದಲ್ಲ. ಕೆಡಿಸಿದ ಗುಡಿಸಿಲಿನ ನೆಮ್ಮದಿಯ ಮತ್ತೆಂತು ಕೊಡಲಹುದವಂಗೆ ನೀ ಮಂಕುತಿಮ್ಮ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಆನಂದವನ್ನ ಕಂಡುಕೊಳ್ತಾರೆ. ಅದರಿಂದ ಅದೇ ಹೇಳಿ ಹಿಂದಿನ ಕಗ್ಗಳು ಕೂಡ ನೋಡಿದ್ವಿ ನಾವು, ಎಲ್ಲರ ಸುಖ ಸಾಧನ ಯಾವತ್ತೂ ಒಂದೇ ಆಗಲ್ಲ ಅಂತ. ಒಬ್ಬೊಬ್ಬರ ಸುಖ ಸಾಧನಗಳು ಒಂದೊಂದಾಗತ್ತೆ. ಅದನ್ನು ಇಲ್ಲಿ ಒಂದು ಒಳ್ಳೆ ಉದಾಹರಣೆ ಮೂಲಕ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಒಂದು ಗುಡಿಸಲಲ್ಲಿ ಒಬ್ಬ ವಾಸ ಮಾಡ್ತಿರ್ತಾನೆ, ಒಬ್ಬ ಬಡವ ಅವನ ಹತ್ರ ನಾವು ಇದೇನೋ ಮಾಮೂಲಿ ಒಂದು ಹುಲ್ಲಿನ ಗುಡಿಸಲಲ್ಲಿ ಇದೆಯಾ ನೀನು, ಇದೇನು ಮಾಮೂಲಿ ಗುಡಿಸಲು ಅಂತ ಇದನ್ನು ಕೆಡವಿ ಅವನನ್ನು ಕರ್ಕೊಂಡೋಗಿ ನೀವು ಅರಮನೆಯಲ್ಲಿ ಕೂರಿಸಿ ಅಥವಾ ಅರಮನೆಯಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿಸಿ ಅವ್ರಿಗೆ ನಿದ್ದೆ ಬರಲ್ಲ ಆಗುತ್ತೆ. ಯಾಕಂದರೆ ಅವನು ತನ್ನ ನೆಮ್ಮದಿಯನ್ನು ಆ ಗುಡಿಸಿನಲ್ಲೇ ಕಂಡುಕೊಂಡಿದ್ದ. ಅವನು ಇಂತಹ ಗುಡಿಸಿನಲ್ಲಿ ಕಂಡುಕೊಂಡ ನೆಮ್ಮದಿ ಅವನಿಗೆ ಅರಮನೆಯ ಸುಖದ ಸುಪ್ಪತ್ತಿಗೆಯಲ್ಲಿ ಸಿಗತ್ತಾ ಅಂದರೆ ಅದು ಸಿಗೋದಿಲ್ಲ ಅಂತ. ಯಾಕಂದರೆ ಅವನು ನೆಮ್ಮದಿಯನ್ನು ಕಂಡುಕೊಂಡ ರೀತಿ ಬೇರೆ ಅಂತ. ಅದರಿಂದ ಈ ನೆಮ್ಮದಿ ಅನ್ನೋದು ಒಂದು ಈ ಮಟೀರಿಯಲಿಸ್ಟಿಕ್ ವರ್ಡ್ ಅಥವಾ ಈ ವಸ್ತುಗಳಿಂದ ಹೊರತಾಗಿದೆ ಒಂದು. ಇನ್ನೊಂದು ಒಬ್ಬೊಬ್ಬರಿಗೆ ಒಂದೊಂದು ಅಂತ, ಎಲ್ರಿಗೂ ಒಂದೇ ಥರ ಇರಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅದರಿಂದ ಅದೇ ಎಲ್ಲರೂ ಅಂದರೆ ಯಾರೋ ಒಂದು ವಿಷಯದಲ್ಲಿ ನೆಮ್ಮದಿ ಪಡ್ಕೊಳ್ತೀಯಾರ ಅಂದ ತಕ್ಷಣ ಈಗ ಸಾಮಾನ್ಯ ಆಗುತ್ತೆ, ನಾವು ಸೋಷಿಯಲ್ ಮೀಡಿಯಾದ ಇನ್ಫ್ಲುಯೆನ್ಸ್ ಆಗ್ತೀವಿ, ಅದು ತುಂಬ ಚೆನ್ನಾಗಿದೆ ಅಂತ. ಅದು ನಮ್ಗೆ ಇಷ್ಟ ಆಗಬೇಕು ಅಂತೇನಿಲ್ಲ. ಅದರಿಂದ ಇನ್ಫ್ಲುಯೆನ್ಸ್ ಆಗದೆ ನಮ್ಮ ನೆಮ್ಮದಿ ಎಲ್ಲಿದೆ ಅಂತ ನಾವೇ ಹುಡ್ಕೊಳ್ಬೇಕು ಅಂತ. ಅದೇ ಇವತ್ತಿನ ಕಗ್ಗದ ಗೂಢಾರ್ಥ. ನಮಸ್ಕಾರಗಳು.